Hello everyone, welcome back to my YouTube ಚಾನಲ್ ಬ್ಲೇಸಿಂಗ್ ವೀರು ವೀರೇಶ್. ಸ್ನೇಹಿತರೆ, ಎಲ್ರಿಗೂ ತಡವಾಗಿ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ನಾಗರ ಪಂಚಮಿ ಒಂದು ವಿಶೇಷವಾದಂಥ ದಿನ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾಗರಾಜನಿಗೆ ನಾಗರ ಪಂಚಮಿಯ ಪ್ರಯುಕ್ತ ನಮ್ಮ ನಾಗಕುಲಕ್ಕೆ ಒಂದು ವಿಶೇಷವಾದಂಥ ಪೂಜೆಯನ್ನು ಅರ್ಪಿಸ್ತಾರೆ. ಈ ಒಂದು ನಾಗರ ಪಂಚಮಿ ಪ್ರಯುಕ್ತ ನಾನಿವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿ ಬರುವಂತಹ ಕಮ್ಮಾರಗಟ್ಟೆ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ಕಮ್ಮಾರಗಟ್ಟೆ ಹೊನ್ನಾಳಿಂದ ಸುಮಾರು 10 ಕಿಲೋಮೀಟರ್ ದೂರ ಆಗುತ್ತೆ. ಈ ಒಂದು ಕಮ್ಮಾರಗಟ್ಟೆ ಗ್ರಾಮದಲ್ಲಿ ವಿಶೇಷವಾದ ದೇವಸ್ಥಾನಗಳಿದೆ. ಅದರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ಗಿರಿಯಮ್ಮ ದೇವಸ್ಥಾನ, ಭೂತರಾಯ ದೇವಸ್ಥಾನ, ಶಿವಲಿಂಗ, ಹೀಗೆ ತುಂಬ ದೇವಸ್ಥಾನಗಳಿವೆ. ಅದರಲ್ಲಿ ಪ್ರಮುಖವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ, ನಾನೇನು ಈಗ ಒಳಗಡೆ ಹೋಗ್ತಾ ಇದ್ದೀನಲ್ಲ, ಇದೇ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಒಂದು ಪ್ರದೇಶದಲ್ಲಿ ಒಂದು ವಿಶೇಷವಾದಂತಹ ಒಂದು ಪುರಾಣದ ಹಿನ್ನೆಲೆ ಇರುವಂಥ ಒಂದು ಕತೆ ಕೂಡ ಇದೆ. ಅದನ್ನು ಕೂಡ ನಾನು ಈ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನೀವು ನೋಡ್ತಿರಾಗೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರತಿ ಶನಿವಾರ ಆಗಿರ್ಬೋದು, ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ಹಾಗೆ ವಿಶೇಷವಾಗಿ ಈ ನಾಗರ ಪಂಚಮಿಯ ದಿನದಿಂದ ಇಲ್ಲಿ ಕಮ್ಮಾರಗಟ್ಟೆ ಕಾರ್ಣಿಕ ಅಂತ ನಡೆಯುತ್ತೆ. ಕಾರ್ಣಿಕ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಅದೊಂಥರ ನುಡಿಗಟ್ಟಿನ ಥರ ಇರುತ್ತೆ. ನಾನು ಸ್ಟಾರ್ಟಿಂಗ್ ತಮ್ನೈಲಲ್ಲೇ ಹಾಕಿದ್ದೆ ಈ ವರ್ಷದ ಕಾರ್ಣಿಕದ ಒಂದು ನುಡಿಗಟ್ಟು ಏನು ಅಂತೇಳಿ. ನುಡಿಗಟ್ಟು ಅಂದರೆ ಅದೊಂದು ಒಂದು ಸಾಲಿನಲ್ಲಿ ಇರುತ್ತೆ, ಬಟ್ ಅದಕ್ಕೆ ವಿಶೇಷವಾದಂಥ ಅರ್ಥ ಕೂಡ ಇರುತ್ತೆ. ಈ ವರ್ಷದ ಕಾರ್ಣಿಕದ ಅರ್ಥವನ್ನು ನೋಡಬೇಕು ಅಂತ ಹೇಳಿದ್ರೆ, ಇಲ್ಲಿನ ಜನರು ಹೇಳೋ ಪ್ರಕಾರ ಈ ಒಂದು ರಾಜಕೀಯದಲ್ಲಿ ಒಂದು ಏನಾರ ಅಡೆತಡೆ ಅಥವಾ ಒಂದು ತುಂಬ ಏರಿಳಿತ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೂ ಈ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಪ್ಪ ಅಂದರೆ, ಈ ಬೆಳೆಗಳಲ್ಲಾಗಿರ್ಬೋದು ಅಥವಾ ಬೇಳೆಕಾಳು ದಿನ ಸಾಮಗ್ರಿ ಏನು ಎಲ್ಲ ಬಳಸ್ತೀವಲ್ಲ, ಆ ಎಲ್ಲ ಪದಾರ್ಥಗಳ ಬೆಲೆ ತುಂಬ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಅಂಥೇಳಿ ಈ ವರ್ಷದ ಕಾರ್ಣಿಕದಲ್ಲಿ ಹೇಳಿದ್ದಾರೆ ಈ ಊರಿನ ಪೂಜಾರಿಗಳು. ಹಾಗೂ ಅದಕ್ಕೆಲ್ಲ ದೇವರಿದ್ದಾರೆ, ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಕೂಡ ಒಂದು ಅಭಯವನ್ನು ಕೂಡ ನೀಡಿದ್ದಾರೆ. ಇದು ಈ ವರ್ಷದ ಕಾರ್ಣಿಕದ ಬಗ್ಗೆ. ಹಾಗೂ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಆಗಿರ್ಬೋದು, ಅಮಾವಾಸ್ಯೆ ಅಥವಾ ಹುಣ್ಣಿಮೆದಲ್ಲಿ ತುಂಬ ಒಂದು ಭಕ್ತ ಸಮೂಹನೇ ಇಲ್ಲಿ ಸೇರುತ್ತೆ. ಸೊ ಅದಕ್ಕೆ ಇವತ್ತು ಇಲ್ಲಿ ನಾಗರ ಪಂಚಮಿ ಇರೋದ್ರೆ ಒಂಥರ ಜಾತ್ರೆಯ ವಾತಾವರಣ ಕೂಡ ಇದೆ. ಇಲ್ಲೆಲ್ಲ ಹೊರಗಡೆ ಜಾತ್ರಾ ಉಪಕರಣಗಳು ಅವನ್ನೆಲ್ಲ ಮಾರ್ತಾ ಇದ್ದಾರೆ. ಹಾಗೆ ಇಲ್ಲೆಲ್ಲ ಹಣ್ಣು, ಕಾಯಿ, ಹೂವು, ಆಮೇಲೆ ದೇವರ ವಿಗ್ರಹ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಇದಿಷ್ಟು ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ಆಗಿರ್ಬೋದು. ಇದೇ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಇರುವಂಥ ಒಂದು ಘಟನೆ ಕೂಡ ಇದೆ. ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಇಲ್ಲಿನ ಜನರು ಹೇಳೋ ಥರ, ಹಾಗೆ ಇಲ್ಲಿ ಒಂದು ಜನರ ಒಂದು ನಂಬಿಕೆಯ ಪ್ರಕಾರ, ಇಲ್ಲಿ ಸುಮಾರು ನಮ್ಮ ರಾಮಾಯಣ ಕಾಲದಲ್ಲಿ ಇಲ್ಲೂ ಕೂಡ ರಾಮ, ಸೀತೆ, ಲಕ್ಷ್ಮಣ, ಹನುಮಂತರು ಕೂಡ ಬಂದೋಗಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ನಿಮ್ಗೇನು ಕಣ್ಣಿಗೆ ಕಾಣಿಸ್ತಿದೆಯಲ್ಲ, ಈ ಹುಣಸೆ ಮರ. ಈ ಮರದ ಒಂದು ವಿಶೇಷತೆಯನ್ನು ಹೇಳ್ತೀನಿ. ಈ ಒಂದು ರಾಮಾಯಣದ ಕಾಲದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯ ಅವರು ಇಲ್ಲಿ ಇರಬೇಕಾದ್ರೆ, ಅಂದರೆ ಇಲ್ಲಿ ಸಮೀಪದಲ್ಲೆಲ್ಲೋ ಅವರು ಹೋಗ್ತಾ ಇರಬೇಕಾದ್ರೆ, ಸೀತಾ ಮತ್ತು ಆಂಜನೇಯನಿಗೆ ಅಡುಗೆ ಮಾಡುವ ಸಲುವಾಗಿ ಹುಣಸೆ ಹಣ್ಣನ್ನು ತರೋದಕ್ಕೆ ಹೇಳ್ತಾರೆ. ಅದಕ್ಕೆ ಹನುಮಂತ ಅವರು ಆಂಜನೇಯ ಹುಣಸೆ ಹಣ್ಣನ್ನು ತರೋದಕ್ಕೆ ಹೋಗ್ತಾರೆ. ಬಟ್ ಅವ್ರಿಗೆ ಎಷ್ಟು ಕ್ವಾಂಟಿಟಿ ತರಬೇಕು ಹುಣಸೆ ಹಣ್ಣು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ಒಂದು ಕೈ ಸಿಕ್ಕಿದ್ದು ಅವರು, ಆಂಜನೇಯ ನಿಮಗೆ ಗೊತ್ತಲ್ಲ ತುಂಬ ಪರಾಕ್ರಮಶಾಲಿ ಅವರು, ವಾಯುಪುತ್ರ ಅವರು ಮೊದಲೇ. ಸೊ ಆ ಒಂದು ಹುಣಸೆ ಮರನೇ ಎತ್ಕೊಂಡ್ಬಂದ್ಬಿಡ್ತಾರೆ, ಮರನೇ ಕಿತ್ಕೊಂಡು ಬಂದ್ಬಿಡ್ತಾರೆ. ಸೊ ಅದಕ್ಕೆ ಸೀತಾ ಮಾತೆ ಅವರು ಅಡುಗೆಗೆ ಎಷ್ಟು ಬೇಕೋ ಅಷ್ಟು ತಗೊಂತಾರೆ. ರಾಮ ಇದ್ದಾರೆ, ಮರನೇ ಏನಕ್ಕೆ ತಂದೆ, ಸ್ವಲ್ಪ ಸಾಕಿತ್ತು, ಈ ಮರ ಎಲ್ಲಿತ್ತು ಆ ಜಾಗದಲ್ಲಿ ಇಟ್ವಾ ಅಂತ ಹೇಳ್ತಾರೆ. ಹನುಮಂತ ಆ ಮರನ ಅಲ್ಲಿಂದನೇ ಎಸಿತಾರೆ. ಬಟ್ ಆ ಮರ ಬಂದು ಭೂಮಿ ಮೇಲೆ ಬೀಳ್ಬೇಕಾದ್ರೆ ನೇರವಾಗಿ ಬೀಳ್ದಲೆ ಉಲ್ಟಾ ಬೀಳುತ್ತೆ. ಅಂದರೆ ಬುಡ ಮೇಲ್ಭಾಗ ಹೋಗುತ್ತೆ, ಅದರ ರೆಂಬೆ ಕೊಂಬೆಗಳು ಕೆಳಭಾಗದಲ್ಲಿ ನೆಲದ ಮೇಲೆ ಬಂದು ಬೀಳುತ್ತೆ. ನೀವೇನು ಈಗ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ, ಆ ಒಂದು ಹುಣಸೆ ಮರ ಇದೆ ಅಂತ ಹೇಳಲಾಗುತ್ತೆ ಇಲ್ಲಿನ ಒಂದು ಜನರ ಅಭಿಪ್ರಾಯದ ಪ್ರಕಾರ ಹಾಗೂ ಜನರು ಹೇಳೋ ಪ್ರಕಾರ. ನೀವೊಂದು ಈ ಹುಣಸೆ ಮರವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಈ ಯಾವುದೇ ಹುಣಸೆ ಮರ ತಗೊಂಡ್ರೆ ಬುಡ ದಪ್ಪ ಇರುತ್ತೆ, ಮೇಲ್ಗಡೆ ಎಲ್ಲ ರೆಂಬೆ ಕೊಂಬೆಗಳು ಬೆಳೆದಿರುತ್ತೆ. ಬಟ್ ಈ ಮರದ ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಆ ಮರ ಬಂದು ಉಲ್ಟಾ ಬೀಳುತ್ತೆ, ಅಂದರೆ ರೆಂಬೆ ಕೊಂಬೆಗಳು ಕೆಳಗೆ ಬೀಳುತ್ತೆ, ಬುಡ ಮೇಲಾಗುತ್ತೆ. ವರ್ಷಗಳು ಕಳೆದಂತೆ, ಕಾಲಗಳು ಕಳೆದಂತೆ ಹಾಗೆ, ಯಾಕೆಂದರೆ ರಾಮಾಯಣ ನಡೆದಾಗಲೇ 100,000 ವರ್ಷಗಳಾಗಿದೆ. ಸೊ ಮಳೆ ಮತ್ತು ಬಿಸಿಲು ಅವೆಲ್ಲ ಕಾಲಕ್ರಮೇಣ ಆ ಕೆಳಗೆ ಬಿದ್ದಿದ್ದಂತಹ ರೆಂಬೆ ಕೊಂಬೆಗಳೇ ಬೇರಾಗಿ ಮಾರ್ಪಾಡಾಗಿದೆ. ಮೇಲೆ ಇದ್ದಂಥ ಬೇರು ಚಿಗುರ್ಕೊಂಡಿದೆ, ಅಂದರೆ ಮೇಲೆ ಹಿಂಗೆ ರೆಂಬೆ ಕೊಂಬೆ ಮೇಲೆ ಎಲೆದ ಹುಣಸೆ ಹಣ್ಣೆಲ್ಲ ಬೆಳೆಯುತ್ತಲ್ಲ, ಆ ಥರ ಕಾಲಕ್ರಮೇಣ ಇದರಲ್ಲಿ ಚಿಗುರ್ಕೊಂಡಿದೆ. ಈಗ ನೀವೇ ಅಬ್ಸರ್ವ್ ಮಾಡ್ಬೋದು, ಈ ಬೇರೆ ಹುಣಸೆ ಮರ ಥರ ಇಲ್ಲಿ ಬುಡ ದಪ್ಪ ಇಲ್ಲ.
ಇಲ್ಲಿ ಸಣ್ಣ ಸಣ್ಣದಾಗಿದೆ ನೋಡಿ, ಆಮೇಲೆ ಛಿದ್ರವಾಗಿದೆ. ಇದು ಒಂದೇ ಕಡೆ ಇಲ್ಲ, ಈ ಮರ ಸುತ್ತಲೂ ಒಂದು 4-5 ಒಂದು 5-6 ಬೇರ್ ತರ ಸೇರ್ಕೊಂಡು ಮರ ಆಗಿದೆ. ಇದು ಒಂದೇ ಇಲ್ಲ ನೋಡಿ, ಚಿಕ್ಕದಾಗೆ ಇದೆ, ಬುಡೋ ತರ ದಪ್ಪನೂ ಇಲ್ಲ, ಚಿಕ್ಕದಾಗಿ ಬೆಳ್ಕೊಂಡಿದೆ, ಮೇಲ್ಗಡೆ ಹಬ್ಕೊಂಡಿದೆ. ಇನ್ನು ಮೇಲೆ ಬೇರ್ ತರ ಇದ್ದಿದ್ದಕ್ಕೆಲ್ಲ ಈಗ ಎಲೆ ಚಿಗುರು ಎಲ್ಲ ಬೆಳ್ಕೊಂಡು ಅದೀಗ ಒಂಥರ ನೋಡೋದಕ್ಕೆ ದೂರದಿಂದ ಮರದ ಥರನೇ ಕಾಣುತ್ತೆ. ನಾವು ಹತ್ತಿರ ಹೋಗಿ ಸೂಕ್ಷ್ಮವಾಗಿ ಅದನ್ನು ಅಬ್ಸರ್ವ್ ಮಾಡಿದರೆ ಇದು ಒಂಥರ ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ. ಈ ಒಂದು ಇಲ್ಲಿ ಬೇರೆ ಹುಣಸೆ ಮರದ ಥರ ಇಲ್ಲಿ ಇರುವಂಥ ಈ ಹುಣಸೆ ಮರ ಇಲ್ಲ. ಇದು ಈ ಒಂದು ಪ್ರದೇಶದ ಒಂದು ವಿಶೇಷವಾದಂತಹ ಒಂದು ಪ್ರತಿನಿತ್ಯವನ್ನು ಇಲ್ಲಿ ಕೊಡುತ್ತೆ. ಸೊ ಇದು ನಮ್ಮ ನಂಬಿಕೆಟ್ಟವರಿಲ್ಲ ಅಂತ ಹೇಳೋಗೆ ಇದೊಂದು ನಮ್ಮ ನಂಬಿಕೆಗೆ ಒಂದು ಪೂರಕವಾದಂತಹ ಒಂದು ಅಂಶ ಅಂತ ಹೇಳ್ಬೋದು. ಹೀಗೆ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅಂತ ಕೂಡ ಈ ಮುಖಾಂತರ ಹೇಳ್ಬೋದು. ಸೊ ಈ ಒಂದು ದೇವಸ್ಥಾನವನ್ನು ನೀವು ಕೂಡ ಹೋಗಿ ವಿಸಿಟ್ ಮಾಡೋದು. ಹೊನ್ನಾಳಿಂದ ಸುಮಾರು ಒಂದು 10 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ನಿಮಗೆ ಬಸ್ ಫೆಸಿಲಿಟಿ ಎಲ್ಲ ಇರುತ್ತೆ, ಪ್ರೈವೇಟ್ ಬಸ್ ಇರುತ್ತೆ, ಗೌರ್ಮೆಂಟ್ ಬಸ್ ಇರುತ್ತೆ. ಒಂದು ಅರ್ಧ ಗಂಟೆನೂ ಆಗೋದಿಲ್ಲ. ಸೊ ಯಾರೆಲ್ಲ ಬಸ್ ಹೋಗಿ ರೋಡಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಕೂಡ ಅಲ್ಲಿ ಹೋಗಿ ದೇವಸ್ಥಾನವನ್ನು ದರ್ಶನ ಮಾಡಿ, ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ತುಂಗಭದ್ರಾ ನದಿನೂ ಕೂಡ ವಿಶಾಲವಾಗಿ ಹರಿಯುತ್ತೆ. ಇಲ್ಲಿ ಗಿರಿಯಮ್ಮ ಅನ್ನೋ ಒಬ್ಬ ಮಹಾತ್ಮರು ಅಲ್ಲೇ ಅವರು ದೈವಾಧೀನರಾಗಿದ್ದಾರೆ, ಅಲ್ಲೇ ಒಂದು ಐಕ್ಯರಾಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಅದು ಕೂಡ ಒಂದು ಪುಣ್ಯಕ್ಷೇತ್ರ ಅಂತ ಪೂಜೆ ಮಾಡ್ತಾರೆ. ಸೊ ನೀವು ಕೂಡ ಗಿರಿಯಮ್ಮನ ದರ್ಶನ ಮಾಡ್ಬೋದು, ಆಂಜನೇಯನ ದರ್ಶನ ಮಾಡ್ಬೋದು. ಕೊನೆಗೆ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಈ ಒಂದು ಹುಣಸೆ ಮರವನ್ನು ಕೂಡಿ ನೀವು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೋದು. ಇದು ರಾಮಾಯಣ ಕಾಲಕ್ಕೆ ಸಂಬಂಧಪಟ್ಟಿದ್ದ ಹೌದಲ್ಲ ಅಂತ ನೀವು ಕೂಡ ಚರ್ಚೆಯನ್ನು ಕೂಡ ಮಾಡ್ಬೋದು. ಸೊ ಈಗ ನೀವು ಕೂಡ ನಮಗೆ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಮುಖಾಂತರ ಶೇರ್ ಮಾಡ್ಬೋದು ಅಂತ ಈ ಮೂಲಕ ಹೇಳ್ಕೊತೀನಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.